ಕೆಸಿನ ಗೆಂಡಿ ಅಂತ ಇದಕ್ಕೆ ನಮ್ಮದಿಗೆ ಕುಂದಾಪುರದ ಕೆಸಿನ ಗೆಂಡಿ ಅಂತಾರೆ. ಈ ಕೆಸಿನ ಗೆಂಡಿನ ಹಿಂಗೆ ಮಾಡಿ ಸಿಪ್ಪಿ ತಗೊಂಡು ಇದ್ರಾಗ ಹಿಂಗಿನ ಸಿಕ್ಕತ್ತಲ್ಲ ಇದ್ರೆ ಸಿಪ್ಪಿ ತಗೊಂಡು ಇದನ್ನ ಒಂದು ಇವತ್ತು ಚಂದ ಮಾಡಿ ಒಂದು ಸುಕ್ಕ ಮಾಡೋಕ. ಈ ಕೆಸಿನ ಗೆಂಡಿ ಅರಿಶಿಣ ನೀರು ಮಾಡಿ ಇಟ್ಕೊಂಡಿದೆ. ಇದನ್ನು ಕೊಯ್ದು ಅದಕ್ಕೆ ಹಾಕುವ. ಈ ಥರ ಮಾಡಿ ಕೊಯ್ಕಂತೆ ಸುಕ್ಕ ಮಾಡಿ ಲೈಕ್ ಆಗ್ತೀವಿ. ಹಿಂಗೆ ಮಾಡಿ ಕೊಯ್ಕಂತೆ ಕೊಯ್ದು ಇದಕ್ಕೆ ಹಾಕಂತು ಎಂತಕ್ಕಂದ್ರೆ ಬಾಯಿಗೆ ಹಿಡಿದಿಲ್ಲ. ಸುಕ್ಕ ಮಾಡೋಕ್ಕೆ ಗ್ಯಾಸ್ ಹಚ್ಕೊಂಬ ಹಾಕಿದೆ ತೆಂಗಿನ ಎಣ್ಣೆ ಸ್ವಲ್ಪ. ಇದನ್ನ ಇದ್ರ ತೊಳೆದು 2 ಸರಿ ತೊಳೆದು ಅರಿಶಿಣ ನೀರಿಗೆ ಹಾಕೋದು. ಇದೀಗ 3ನೇ ಸರಿ ತೊಳೆದು ಪದಾರ್ಥ ಮಾತ್ರ ಕೈ ಅಂತ ಗಿಡುವುದಿಲ್ಲ ಲೈಕಿತ್ತು ಮಾತ್ರ ಕೆಸ. ಈಗ ನೀರುಳ್ಳಿ ಫ್ರೈ ಆಯಿತಾ. ಇದಕ್ಕೀಗ 2 ಟೊಮೆಟೊ ಹೆಚ್ಚಿಟ್ಕೊಂಡಿದೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಖಾರಕ್ಕೆ ಸ್ವಲ್ಪ ಹಸಿಮೆಣಸು, ಖಾರಕ್ಕೆ ರುಚಿಗೆ ಮತ್ತು ಸುಕ್ಕದ ಪೌಡ್ರ್ ಹಾಕ್ತೆ. ಸ್ವಲ್ಪ ಹುಳಿ ಈಗ ಬಾಯಿ ಹಿಂದಕ್ಕಾಗೋದಕ್ಕೆ ಹುಳಿ, ಸ್ವಲ್ಪ ಶುಂಠಿ. ಈಗ ಟೊಮೆಟೊ ಹಾಕ್ತೆ ಎಲ್ಲ ಹಾಕಿಬಿಟ್ಟೆ. ಹಸಿಮೆಣಸು, ಕೊತ್ತಂಬರಿ ಸೊಪ್ಪು, ಶುಂಠಿ, ಹುಳಿ ಇದಿಷ್ಟು ಫ್ರೈ ಮಾಡ್ಕೊಂಡು ಆದರೆ ಸಾಕು. ಇದಕ್ಕೀಗ ಕೆಸಿನ ಗೆಂಡಿ ಕೊಯ್ಕೊಂಡಿರ್ತಾರೆ ಅದನ್ನ ಹಾಕುವ. ಸ್ವಲ್ಪ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಹಾಕಿ, ಸ್ವಲ್ಪ ಉಪ್ಪು ಹಾಕಿ, ಸ್ವಲ್ಪ ಅರಿಶಿಣ ಪುಡಿ ಉಪ್ಪು ಹಾಕುವ. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿಣ ಪುಡಿ ಹಾಕುವ. ಅರಿಶಿಣ ಪುಡಿ 1 ಚಮಚ. ಇದು ಬೇವಷ್ಟು ನೀರು ಹಾಕುವ. ಇದು ಬೇಯಿತು. ನೀನು ಜಾಸ್ತಿ ಬಿಟ್ಟು ಇಡುತ್ತಿಲ್ಲ. ಆಗ 1 ಲೋಟ ಫಸ್ಟ್ ನೀರು ಹಾಕುವ. ಕಡಿಗೆ 1 ತೆಂಗಿನಕಾಯಿ ಒಡೆದು ತುರ್ಕಂತೆ. ಕಡೆಗೆ ಅದು ಬೇವದವರಿಗೆ ನೀರು ಹಾಕಂತೆ. ಸ್ವಲ್ಪ ಬೇವಕ್ಕೆ ಸಾಕು. ಇದನ್ನೀಗ ಮುಚ್ಚಿ ಬೇಯಿಸ್ತೆ. ಇದೀಗ ಬೆಂತ ಕೆಸಿನ ಗೆಂಡಿ. ಇದಕ್ಕೀಗ ಸ್ವಲ್ಪ ಸುಕ್ಕದ ಪೌಡ್ರ್ ಹಾಕುವ. 2 ಚಮಚ ಸುಕ್ಕದ ಪೌಡ್ರ್, ಕೋಳಿ ಸುಕ್ಕದ ಪೌಡ್ರು. ಕಡಿ ಸ್ವಲ್ಪ ಒಂದು ಚೆಂದ ಒಂದು ಕಡಿ ಕಾಯಿ. ಎಲ್ಲ ಮಿಕ್ಸ್ ಮಾಡಿ ಸೈ ಸುಕ್ಕ ರೆಡಿ. ಕಲ್ಲರ್ ಕೆಸಿನ ಗೆಂಡಿ ಸುಕ್ಕ ರೆಡಿ. ಇದು ಚಪಾತಿಗೂ ಲೈಕ್ ಆಗ್ತದೆ, ಪೂರಿಗೂ ಲೈಕ್ ಆಗ್ತದೆ, ಅನ್ನಕ್ಕೂ ಲೈಕ್ ಆಗ್ತದೆ, ಗಂಜಿಗೂ ಲೈಕ್ ಆಗ್ತದೆ, ಎಲ್ಲದಕ್ಕೂ ಲೈಕ್ ಆಗ್ತದೆ. ಭಾರಿ ರುಚಿ ಇದೆ ಮತ್ತು ಕೆಸಿನ ಗೆಂಡಿ ಕಣ್ಣು ಎಷ್ಟು ಲೈಕ್ ಇತ್ತು. Like, share, subscribe. Thank you for watching.